ಸ್ಮಾರ್ಟ್ ಅಂದಮೇಲೆ ಇನ್ನೇನು ಹೇಳ್ಬೇಕಪ್ಪ ಹೇಳಪ್ಪ ಸರ್. ಈಗ ಮೊದಲಿಂದ ತಾವು ಹೇಳ್ಕೊಂಡು ಬಂದಿದ್ರಿ ಸರ್. ಮೊನ್ನೆ ತಾವು ಹೋಗಿರಲಿಲ್ಲ, ಹಲವಾರು ಜನ ಶಾಸಕರು ಕೂಡ ಏನಾದ್ರು ಪಾರ್ಟಿ ಮಾಡಿರೋಂಥ ಒಂದು ಈ ನಾಯಕತ್ವ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಒಂದು ಬದ್ಧ ನಿಲುವು ಬರಬೇಕು ಅನ್ನೋದು. ನೋಡಿ, ನಾವೆಲ್ಲ ಶಾಸಕರು ಕೂಡ ಮಾನವರೇ, ನಾವು ಮನುಷ್ಯರೇ. ನಾವು ಹುಟ್ಟಹಬ್ಬ ಆಚರಣೆ ಮಾಡ್ಕೊಳ್ಳಿಕ್ಕೆ ಅವರೆಲ್ಲರೂ ಸೇರಿದರು. ಅದಕ್ಕೆ ರಾಜಕಾರಣ ಬೆರೆಸಿ ಅವ್ರ ಗುಂಪು ಇವ್ರ ಗುಂಪು ಸೇರಿದೆ ಅನ್ನೋದು ತಪ್ಪು. ಗುಂಪು ಯಾವುದಿಲ್ಲ. 140 ಜನನೂ ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ. ಅವರೆಲ್ಲರೂ ಕೂಡ ಅವ್ರ ಪರವಾಗಿದ್ದಾರೆ. ಎಲ್ಲರೂ ಕೂಡ ಒಂದು ಬದಲಾವಣೆಯನ್ನು ಎಲ್ಲರೂ ಕೂಡ ಒಕ್ಕಲಿನಿಂದ ಎಲ್ಲರೂ ಕೂಡ ಹೈಕಮಾಂಡ್ಗೆ ಕೇಳ್ತಾ ಇದ್ದಾರೆ. 40 ಜನ ಸೇರಿದ್ದು ಬಾಲಕೃಷ್ಣನ ಹುಟ್ಟಹಬ್ಬ ಆಯಿತು. ಅದರ ಪ್ರಯುಕ್ತ ಅವರು ಊಟ ನಾಟಿ ಕೋಳಿಯನ್ನು ಮಾಡಿದರು. ಎಲ್ಲರೂ ಬನ್ನಿ ಅಂತ ಹೇಳಿದರು. ನಾನು ರಂಜಾನ್ ಹಬ್ಬದ ಕಿಟ್ ಕೊಡ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಬರೋಕ್ಕಾಗಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ಅದರ ವಿಶೇಷತೆ ಏನು ಇಲ್ವಲ್ಲ. ಅದರಲ್ಲೇ ಕೂಡ ಸರ್, ಬಿನ್ನಾರ್ ಪಾಟೀಲ್ ಕೂಡ ಈ ವಿಚಾರ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ. ಯಾರೂ ಚರ್ಚೆ ಮಾಡಲಿಲ್ಲ. ಎಲ್ಲ ಶಾಸಕರೆಲ್ಲರೂ ಕೂಡ ಹೇಳಿದ್ದಾರೆ, ನಾವು ಯಾವುದೇ ಗುಂಪಿಲ್ಲ, ನಾವು ಯಾರ ಪರವಾಗೂ ಇರಲಿಲ್ಲ, ನಾವೆಲ್ಲರೂ ಕೂಡ ಬದಲಾವಣೆ ಅಂತೂ ನಾವು ಕೇಳಿದ್ದೀವಿ. ಬದಲಾವಣೆ ಹೈಕಮಾಂಡ್ ಯಾರು ಚರ್ಚೆ ಮುಂದುವರೆದ್ರೆ ಕಷ್ಟ ಆಗುತ್ತೆ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಈ ಕುರ್ಚಿ ವಿಚಾರವಾಗಿ ಸರ್, ಅದು ಅವರು ವೈಯಕ್ತಿಕವಾದಂಥ ಅಭಿಪ್ರಾಯ. ನಾನು ಹೇಳ್ತೀನಲ್ಲ, ಪಕ್ಷ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. 5 ಗ್ಯಾರಂಟಿ ಎಲ್ಲರ ಮನೆಗೂ ತಲುಪಿದೆ. ಜನ ಸಂತೋಷವಾಗಿದ್ದಾರೆ. ನಮಗೆ ಮುಂದಿನ ಸಂಘಟನೆಗೆ ಒಂದು ಶಕ್ತಿ ಬೇಕು. ಅದು ಡಿ ಕೆ ಶಿವಕುಮಾರ್ ಶಕ್ತಿ. ಸೊ ಆ ಒಂದು ಇದರಲ್ಲಿ ನಾವೆಲ್ಲರೂ ಕೂಡ ಒಂದು ಬದಲಾವಣೆ ಕೊಟ್ಟು ಇನ್ನೂ ಒಂದಷ್ಟು ಕಾರ್ಯಕ್ರಮಗಳನ್ನ ಕಾರ್ಯಗತ ಆಗಬೇಕು ಅನ್ನೋದು ಒಂದು ಆಸೆ, ಅಭಿಲಾಷೆ. ಅದೇ ಸರ್ ಹೇಳ್ತಿರೋದು, ಆ ಶಕ್ತಿಗೆ ನಾಯಕತ್ವ ಒಂದು ತಿಲಾಂಜಲಿ ಇಡ್ಲಿ ಅಂತ ಅದನ್ನೇ ಕೇಳ್ತಾ ಇರೋದು. ಎಲ್ಲರೂ ಕೂಡ 140 ಜನನೂ ಅದನ್ನೇ ಕೇಳ್ತಾ ಇರೋದು. ಸರ್, ಈಗ ಶಾಸಕರು ನೀವೆಲ್ಲ ಪತ್ರ ಬರೆದ್ರಿ ಸರ್. ಈಗ MLCಗಳು ಕೂಡ ಪತ್ರ ಬರೆದಿದ್ದಾರೆ ಸರ್, ಸಚಿವ ಸ್ಥಾನ ಕೊಡಿ ಅಂತೇಳಿ. ತಪ್ಪೇನಿದೆ? ಎಲ್ರಿಗೂ ಆಸೆ ಇರ್ತದೆ, ಎಲ್ಲರೂ ಸಚಿವರಾಗಬೇಕು ಅಂತ. ಅವ್ರವ್ರ ಪಾಪ ಅವರ ಆಸೆಗಳನ್ನು ಅವ್ರು ತೋಡ್ಕೊಳ್ತಾರೆ. ಪ್ರಜಾಪ್ರಭುತ್ವ ಇದು. ಅವ್ರು MLAಗಳಾಗವ್ರೆ, MLCಗಳಾಗವ್ರೆ. ಅವ್ರಿಗೊಂದು ಒಂದು ಹಂತದಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಅವರು ಒಂದು ಅವಧಿನಲ್ಲಿ ಕೇಳಬೇಕಲ್ಲ. ಇನ್ನು ಅವ್ರು MLC MLAಗಳು ಆಗದೇ ಇರೋ ಸಂದರ್ಭದಲ್ಲಿ ಕೇಳೋಕ್ಕೆ ಸಾಧ್ಯನಾ? ಈಗ ಅವ್ರಿಗೆ ಅಧಿಕಾರ ಇದೆ, ಕೇಳೋ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ. ಕೆಲವರು ಸಚಿವರು ಆಗಬೇಕಂತ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ಕೆಲವರು ಅನುಭವಿಗಳು ಇದ್ದಾರೆ, ಕೆಲವರು ಎಲ್ಲರೂ ಕೂಡ. ಅದ್ರಲ್ಲೇನು ತಪ್ಪೇನಿದೆ. ಶಾಸಕರು ಪತ್ರ ಬರ್ತಿದ್ರೆ ಸರ್, ಆದರೆ ಸಿದ್ದರಾಮಯ್ಯ ಅವರು ಕೊಡೋದಕ್ಕಾಗೋದಿಲ್ಲ, ಕೇಳೋದು ಹಕ್ಕಷ್ಟೇ, ಕೊಡೋದಕ್ಕಾಗೋದಿಲ್ಲ. ತೀರ್ಮಾನ ಅದು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ವೈಯಕ್ತಿಕವಾದಂಥ ಅಭಿಪ್ರಾಯ, ನಾವೇನು ಹೇಳೋಕ್ಕಾಗಲ್ಲ. ಮುಖ್ಯಮಂತ್ರಿ ಅವರು, ನಮಗೂ ಮುಖ್ಯಮಂತ್ರಿ, ಅವ್ರು ಹೇಳಬೇಕು, ಹೇಳ್ತಾರೆ. ಬಟ್ ಜನಾಭಿಪ್ರಾಯ, ಶಾಸಕರ ಅಭಿಪ್ರಾಯ ಅವರು ಕೂಡ ಕೇಳಬೇಕಲ್ಲ. ಅದಕ್ಕೊಂದು ಬೆಲೆ ಇದೆಯಲ್ವಾ, ಅದಕ್ಕೊಂದು ಕಿಮ್ಮತ್ತು ಇದೆಯಲ್ವಾ. ಸರ್, ಮತ್ತೆ ದೆಹಲಿಗೆ ಹೋಗ್ತಾ ಇದ್ದೀರಂತ ಸರ್, ಹೈಕಮಾಂಡ್ ಏನು ಭೇಟಿ ಮಾಡಲಿಕ್ಕೆ ಶಾಸಕರುಗಳಲ್ಲಿ? ಅದು ಗೊತ್ತಿಲ್ಲ, ನಮ್ಮ ನಾಯಕರಿಗೆ ಕೇಳಬೇಕು. ನೀವು ಶಾಸಕರುಗಳು ಹೋಗ್ತಾ ಇದ್ದಾರೆ ಅಂತ. ಶಾಸಕರು 27ನೇ ತಾರೀಕು ಆದಮೇಲೆ ಅಂತ ಹೇಳಿದರು. ಮತ್ತೆ ಮುಂದಿನ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಾನು ಮಾತಾಡ್ತೀನಿ ಸರ್. ಜಪ ಮುಗಿದಿದೆಯಾ ಸರ್? ಯಾವಾಗ ಜಪ ಇನ್ನೂ ಎದ್ದೇಳಿಲ್ಲ ಗುರುಗಳು. ನಾನೇ ನಿಜವಾಗಿ ಹೇಳ್ತಾ ಇದ್ದೆ. ನಾನೇನು ಸುಳ್ಳು ಹೇಳ್ತಾ ಇದ್ದೆ. ಅವರು ಧ್ಯಾನದಲ್ಲಿ ಕೂತಿದ್ದಾರೆ, ಇನ್ನೂ ಎದ್ದೊಳ್ಳಿಲ್ಲ. ಎದ್ದ ತಕ್ಷಣ ಡೇಟ್, ಕೊನೆಯ ಡೇಟ್ ಕೊಡ್ತೀನಿ ಅಂತ ಹೇಳಿದರೆ ಅದು ಅಂತಿಮ ಅಂತ ಹೇಳಿದ್ದಾರೆ. ಅಷ್ಟಲ್ಲ, ಆ ಡೇಟಲ್ಲಿ ಆಗುತ್ತಾ ಅಂತ ಹೇಳಿದ್ದಾರೆ. ಅದಾಗದವರು ನಮ್ಮ ರಾಜಕಾರಣ ಬೇಡ ರೀ. ಅಂದರೆ ಸರ್, ಆ ಡೇಟಲ್ಲಿ ಇದು ಪ್ರಮಾಣ ವಚನ ಸ್ವೀಕರಿಸ್ತಾರ, ಅದ್ರೊಳಗೆ ಆಗ್ತಾರೆ ಏನು ಸರ್? ಎಕ್ಸಾಕ್ಟ್ ಒಂದು ಹೇಳ್ತೀವಿ ಸರ್. ಆ ಡೇಟ್ ಒಳಗಡೆ ಆಗ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.